think it's over. You think you're safe. You are wrong. Time to play the game. Time to play the game. Time to play the game. ಪುಲ್ವಾಮಾ ಟೆರರ್ ಅಟ್ಯಾಕ್ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ರಾಜಕೀಯ ಸಂಬಂಧ ತುಂಬ ಹದಗೆಟ್ಟಿದೆ. ಅದರ ಜೊತೆಗೆ ಕ್ರೀಡಾ ಸಂಬಂಧವೂ ಸಹ ಹದಗೆಟ್ಟಿದೆ. ಈಗಾಗಲೇ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ಗೆ ಭಾರತದಿಂದ ಕೋಟಿಗಟ್ಟಲೆ ನಷ್ಟವಾಗಿದೆ. ಇದ್ರ ಜೊತೆಯಲ್ಲೇ ಏನು ಭಾರತದಲ್ಲಿ ಇರುವಂತಹ ಸ್ಟೇಡಿಯಂಗಳಲ್ಲಿ ಪಾಕಿಸ್ತಾನ ಪ್ಲೇಯರ್ಸ್ ಒಂದು ಫೋಟೋಗಳು ಇದ್ವು, ಆ ಫೋಟೋಗಳು ಸಹ ರಿಮೂವ್ ಮಾಡಲಾಗಿದೆ. ಅದರ ಜೊತೆಯಲ್ಲೇ ಏನು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನಿದ್ವು ಆ ಪಾಕಿಸ್ತಾನಿ ಆಟಗಾರ ಫೋಟೋಗಳು ಅವನ್ನ ಸಹ ರಿಮೂವ್ ಮಾಡಲಾಗಿದೆ. ಆ ಫೋಟೋಗಳು ಎಲ್ಲೆಲ್ಲಿದ್ವು, ಹೇಗೆ ರಿಮೂವ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿದಂತಹ ಆಟಗಾರರ ಒಂದು ಫೋಟೋಗಳನ್ನು ಸಹ ಆ ಸ್ಟೇಡಿಯಂ ಒಳಗಡೆ ಭಾಗದಲ್ಲಿ ಹಾಕಲಾಗಿದೆ. ಕೇವಲ ಇಂಡಿಯಾ ಪ್ಲೇಯರ್ಸ್ ಮಾತ್ರವಲ್ಲ, ವಿದೇಶಿ ಆಟಗಾರರು, ಎಲ್ಲ ವಿದೇಶಿ ಆಟಗಾರರು ಸಹ ಫೋಟೋಗಳನ್ನು ಹಾಕಲಾಗಿದೆ. ನೋಡಿ, ನಾವು ನೋಡ್ತಿರ್ಬೋದು ಇಲ್ಲಿ ವೀರೇಂದ್ರ ಸೆಹ್ವಾಗ್ ಮತ್ತು ರಾಹುಲ್ ದ್ರಾವಿಡ್ ಅವರಂತಹ ಒಂದು ಅತ್ಯುತ್ತಮವಾದ ಒಂದು ಇನ್ನಿಂಗ್ಸ್ ಆಡಿ ಬಂದಂತಹ ಒಂದು ಫೋಟೋ ಇದೆ. ಇಲ್ಲಿ 2007 T20 ವರ್ಲ್ಡ್ ಕಪ್ ಗೆದ್ದ ಸಂಭ್ರಮದಲ್ಲಿ ರಾಬಿನ್ ಉತ್ತಪ್ಪ ಜೊತೆ ದಿನೇಶ್ ಕಾರ್ತಿಕ್ ಮತ್ತು ಭಾರತೀಯ ಆಟಗಾರಿದ್ದಾರೆ, ಅವರು ಸಹ ಫೋಟೋ ಹಾಕಲಾಗಿದೆ. ಮತ್ತು ಹೀಗೆ ಅನಿಲ್ ಕುಂಬ್ಳೆ ಸೇರಿದಂತೆ ಹಲವು ಆಟಗಾರರ ಒಂದು ಫೋಟೋ ಇದೆ. ಈ ಪಕ್ಕದಲ್ಲಿ ಅನಿಲ್ ಕುಂಬ್ಳೆ ಅವರು 500ನೇ ಟೆಸ್ಟ್ ವಿಕೆಟ್ ಪಡೆದಿದ್ದರು, ಆ ಫೋಟೋವನ್ನು ಸಹ ಇಲ್ಲಿ ಹಾಕಲಾಗಿದೆ. ಅದೇ ರೀತಿ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಆಡಿದಂಥ ಒಂದು ಟೆಸ್ಟ್ ಪಂದ್ಯದ ಒಂದು ವಿಜುವಲ್ ಸಹ ಇಲ್ಲೇ ಇದೆ. ಹಾಗೆ ಇದೇ ಪ್ಲೇಸಲ್ಲಿ ಪಾಕಿಸ್ತಾನ ಪ್ಲೇಯರ್ಸ್ ಒಂದು ಫೋಟೋಗಳು ಇದ್ವು. ಅದೇ ಈ ಫೋಟೋಗಳನ್ನು ರಿಮೂವ್ ಮಾಡಲಾಗಿದೆ. ಇಲ್ಲಿ ವಾಸಿಮ್ ಅಕ್ರಮ್ ಆಗಿರ್ಬೋದು, ಮತ್ತು ವಾಕರ್ ಯೂನಿಸ್ ಆಗಿರ್ಬೋದು, ಮತ್ತು ಶೋಯಿಬ್ ಮಲ್ಲಿಕ್, ಹಾಗೆ ಶಾಹಿದ್ ಅಫ್ರಿದಿ ಮತ್ತು ಇಮ್ರಾನ್ ಖಾನ್ ಫೋಟೋಗಳು ಸಹ ಇಲ್ಲಿ ಇದ್ವು. ಅದೇ ಈ ಫೋಟೋಗಳನ್ನು ರಿಮೂವ್ ಮಾಡಲಾಗಿದೆ. ಇಲ್ಲಿ ನೋಡಿ, ನಾವು ಹೇಳ್ಬೋದು ಇಲ್ಲಿ ಏನಿದೆ ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಪ್ಲೇಯರ್ಸ್ ಏನೋ ಒಂದು ಮ್ಯಾಚ್ ಆಡಿದ್ರು, ಆ ಮ್ಯಾಚ್ ಒಂದು ನೇಮ್ಗಳನ್ನು ಸಹ ಇಲ್ಲಿ ಹಾಕಲಾಗಿದೆ, ಸೈನ್ ಹಾಕಿರೋದು. ಅದೇ ರೀತಿ ಇಲ್ಲಿ 2004ರಲ್ಲಿ ಲಂಡನ್ನಲ್ಲಿ ನಡೀತು ICC ಚಾಂಪಿಯನ್ಸ್ ಟ್ರೋಫಿ, ಆ ಫೋಟೋ ಹಾಕಲಾಗಿದೆ. ಈ ಫೋಟೋ ಕೆಳಗಡೆ ಒಂದು 1992ರ ಒಂದು ವರ್ಲ್ಡ್ ಕಪ್ ಏನಿತ್ತು, ಆ ವರ್ಲ್ಡ್ ಕಪ್ನಲ್ಲಿ ಗ್ರೂಪ್ ಫೋಟೋ ಒಂದಿತ್ತು. ಇಲ್ಲಿ ಅದರಲ್ಲಿ ಎಲ್ಲ ಪಾಕಿಸ್ತಾನಿ ಪ್ಲೇಯರ್ ಇದ್ದರು. ಇಮ್ರಾನ್ ಖಾನ್ ಏನೀಗ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದಾರೆ, ಇಮ್ರಾನ್ ಖಾನ್ ಸಹ ಆ ಫೋಟೋದಲ್ಲಿದ್ದು. ಈ ಫೋಟೋನ ರಿಮೂವ್ ಮಾಡಲಾಗಿದೆ. ಇಲ್ಲಿ ತುಂಬ ದೊಡ್ಡದಾಗಿ ಈ ಫೋಟೋನ ಹಾಕಲಾಯಿತು. ಇಲ್ಲಿ ಆ ಫೋಟೋನ ರಿಮೂವ್ ಮಾಡಲಾಗಿದೆ. ನಾವು ಸ್ಟೇಡಿಯಂನ ಇನ್ನೊಂದು ಭಾಗಕ್ಕೆ ಬಂದರೆ ಎಲ್ಲ ಆಟಗಾರರ ಒಂದು ಸೈನ್ ಆಗಿರ್ಬೋದು, ಮತ್ತು ಅವ್ರ ಕಾಟನ್ ಆಗಿರ್ಬೋದು. ಇಲ್ಲಿ ಭಾರತೀಯ ಆಟಗಾರ ಎಲ್ಲ ಆಟಗಾರ ಒಂದು ಸ್ಟಿಕ್ಕರ್ಗಳಾಗಿರ್ಬೋದು, ಮತ್ತು ಅವ್ರು ಸೈನ್ ಮಾಡೋದಂತಾಗಿರ್ಬೋದು, ಮತ್ತು ಸ್ಟಾಂಪ್ ಸೈಜ್ ಫೋಟೋಗಳಾಗಿರ್ಬೋದು, ಮತ್ತು ಸ್ಟಾಂಪ್ ಇದಿರ್ಬೋದು, ಎಲ್ಲ ಇದ್ವು. ಇಲ್ಲೂ ಸಹ ಪಾಕಿಸ್ತಾನ ಆಟಗಾರ ಶೋಯಿಬ್ ಮಲ್ಲಿಕ್, ಸಾನಿಯಾ ಮಿರ್ಜಾ ಅವರ ಹಸ್ಬೆಂಡ್ ಶೋಯಿಬ್ ಮಲ್ಲಿಕ್ ಅವರ ಒಂದು ಫೋಟೋ ಇತ್ತು, ಆ ಫೋಟೋನ ಇಲ್ಲಿ ರಿಮೂವ್ ಮಾಡಲಾಗಿದೆ. ಅದೇ ರೀತಿ ಶಾಹಿದ್ ಅಫ್ರಿದಿ ಫೋಟೋ ಸಹ ಇಲ್ಲಿತ್ತು, ಮತ್ತು ಶೋಯಿಬ್ ಅಖ್ತರ್ ಸಹ ಫೋಟೋ ಇತ್ತು. ಎಲ್ಲ ಫೋಟೋಗಳನ್ನು ಸಹ ರಿಮೂವ್ ಮಾಡಲಾಗಿದೆ. ಇಲ್ಲಿ ಕೇವಲ ಭಾರತೀಯ ಆಟಗಾರರು ಮತ್ತು ಬೇರೆ ವಿದೇಶಿ ಆಟಗಾರರು, ಅಂದರೆ ಪಾಕಿಸ್ತಾನಿ ಆಟಗಾರರು ಇದ್ದಂತಹ ಯಾವುದೇ ಒಂದು ಫೋಟೋವನ್ನು ಸಹ ಇಲ್ಲಿ ಹಾಕಿಲ್ಲ. ಎಲ್ಲ ಫೋಟೋವನ್ನು ಸಹ ರಿಮೂವ್ ಮಾಡಲಾಗಿದೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿನ ಈಗಿನ ಚಿತ್ರಣ. ಅಂದರೆ ಬೇರೆ ದೇಶದ ಆಟಗಾರ ಆಗಿರ್ಬೋದು, ಮತ್ತು ಭಾರತೀಯ ಆಟಗಾರ ಆಗಿರ್ಬೋದು, ಎಲ್ಲರ ಫೋಟೋಗಳು ಸಹ ಹಾಗೆ ಎಲ್ಲಿದ್ದಾವೋ ಹಾಗೆ ಇದ್ದಾವೆ. ಆದರೆ ಪಾಕಿಸ್ತಾನ ಪ್ಲೇಯರ್ಸ್ ಎಲ್ಲೆಲ್ಲಿದ್ದಾರೋ ಮತ್ತು ಅವರ ಗ್ರೂಪ್ ಫೋಟೋ ಎಲ್ಲೆಲ್ಲಿದೆಯೋ ಆ ಎಲ್ಲ ಫೋಟೋಗಳನ್ನು ಸಹ ರಿಮೂವ್ ಮಾಡಲಾಗಿದೆ. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲಿಂಗರಾಜ್, ಸುವರ್ಣ ನ್ಯೂಸ್.